ಎಲ್ಲ ಕಡೆ ಬರೀ ಕುದುರೆ ಹೆಜ್ಜೆನೆ. ಫೈನಲಿ ಅಕ್ಲೂಸ್ ಮಾರ್ಕೆಟಿಗೆ ಬಂದ್ವಿ, ಕುದುರೆ ಮಾರ್ಕೆಟಿಗೆ. ಎಲ್ಲ ಕಡೆ ಕುದುರೆ ನೋಡ್ಬೋದು ನೀವು. ಎಲ್ಲ ಫುಲ್ಲು. ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ನುಕ್ರ ಅಂದರೆ ಬಿಳಿ ಕುದುರೆ. ನೀವೆಲ್ಲ ನೋಡಿದ್ರು ಬಿಳಿ ಕುದುರೆ ನೋಡ್ರಿ ಹೆಂಗೆ ಮಕ್ಕಾಣ ನೋಡ್ರಿ. ಇಲ್ಲಿ ನೀವು ನೈಟ್ ಟೈಮಲ್ಲಿ ಅಷ್ಟೇ ಈ ಥರ ನೋಡೋಕ್ಕಾಗೋದು. ಆಲ್ಮೋಸ್ಟ್ ಎಲ್ಲ ಕುದುರೆ ನಿಂತ್ಕೊಂಡಿರ್ತವೆ. ಇಲ್ಲಿ ನಾನು ಕುತ್ಕೊಂಡಿರೋ ಕುದುರೆ ನೋಡತ್ತಿದ್ದೀನಿ ಇಲ್ಲಿ. ಬಸ್ಟ್ ಎಷ್ಟು ನಿಶಬ್ದ ಇದೆ ಅಂತಂದರೆ ಇದೆ ನೋಡ್ರಿ, ಹೆಂಗಿದೆ ನೋಡ್ರಿ ಇಲ್ಲಿ ನುಕ್ರ. ಇಯರ್ ಅಬೌಟ್ 5 years ವೇಟ್ ಮಾಡಿದ್ದೆ ಈ ಒಂದು ಜಾಗಕ್ಕೆ ಬರೋಕ್ಕೆ. ಎಷ್ಟು ಡ್ರೈವ್ ಮಾಡ್ತಿದ್ದೆ ಅಂದರೆ ಅದು ಆಗ್ತಾನೆ ಇದ್ದಿಲ್ಲ, ಬರೋಕ್ಕೆ ಆಗ್ತಾನೆ ಇದ್ದಿಲ್ಲ. ನೋಡ್ರಿ ಸ್ಟಾಲಿನ್ ಹೈಟ್ ನೋಡ್ರಿ ಹೆಂಗಿದೆ ಅದು. ನೋಡ್ರಿ ಹೆಂಗೆ ಮಕ್ಕೊಂಡೈತೆ ನೋಡ್ರಿ. ನೀವೆಲ್ಲ ನೋಡಕ್ ಸಿಗಲ್ಲ ಇವನ್ನೆಲ್ಲ. ಈ ಥರ ಮಕ್ಕೊಂಡಿರೋದು ನೀವು ಕುದುರೆ ನೋಡೋಕ್ಕಾಗಲ್ಲ. ಏನೂ ಆಗಿಲ್ಲ, ಇದು ಜಸ್ಟ್ ಮಕ್ಕೊಂಡಿರೋದು ಅಷ್ಟೇ. ಇದು ನೋಡ್ರಿ ಅದು ಎಲ್ಲ ನಾನ್ ಗಿಲ್ ಸ್ಟಾಲಿನ್ಸ್. ಫೈನಲಿ ಬೆಳಿಗ್ಗೆಯಿಂದ ಟ್ರಾವೆಲಿಂಗ್ ಮಾಡಿ ಸುಮ್ಮನೆ ನೈಟ್ ಕಣ್ಣಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ನೋಡ್ರಿ ಹೆಂಗ್ ಮಕ್ಕೊಂಡಿದ್ದಾವೆಲ್ಲ. ಹೌದು, ನನ್ನ ಲೈಫಲ್ಲಿ ಇಷ್ಟು ಕುದುರೆ ಒಂದೇ ಜಾಗದಲ್ಲಿ ಯಾವತ್ತೂ ನೋಡಿದ್ದಿಲ್ಲ. ಇಷ್ಟು ಕುದುರೆ ಸಂಜಾಬ್. ನೈಟ್ ಅಕ್ಲೂಸ್ ವ್ಯೂ. ನೈಟಲ್ಲಿ ಅಕ್ಲೂಸ್ ವ್ಯೂ ಇದು. ಈ ಬೆಳಿಗ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅಣ್ಣ ಈ ಕಡೆ ಬರೋಣ, ಅದೋಣ ಬರೋಣ. ಹಾಂ, ಒಂದು ಕುದುರೆ ಫ್ರೀ ಕೊಡಲ್ಲ ಅಂತೀರಿ ಇಷ್ಟೊಂದು ಕಂಡು ನೋಣ. ಹಾಂ, ಈ ಥರ ಬ್ಲ್ಯಾಕ್. ಹಾಂ ಅಣ್ಣ, ಇಷ್ಟೊಂದು ಕುದುರೆ ಒಂದು ಕುದುರೆ ಫ್ರೀ ಕೊಡಲ್ಲ ಅಂತೀರಾ ನನಗೆ? ನೋಡ್ರಿ ಎಷ್ಟು ಚೆನ್ನಾಗಿ ಮಕ್ಕೊಂಡಿದೆ ಇವು. ಏನೂ ಆಗಿಲ್ಲ ಇವು, ಜಸ್ಟ್ ದೇ ಆರ್ ಸ್ಲೀಪಿಂಗ್, ದಟ್ಸ್ ಇಟ್. ನೋಡಿ ಎಷ್ಟು ಚೆನ್ನಾಗಿ ಮಕ್ಕೊಂಡಿದ್ದಾವೆ ಎರಡು. ನೋಡ್ರಿ ಎರಡು ಹೆಂಗ ಚೆನ್ನಾಗಿ ಮಕ್ಕೊಂಡವು. ಏನೋ ಅಂದ್ರಲ್ಲಣ್ಣ, ಕುದುರೆ ಎದಕ್ಕೆ ಕಾಣ್ಬೇಕಂತ ಹೇಳಿ. ಓಕೆ, ನೋಡ್ರಿ ಪಾಪ ಕಾಲಿಗೆ ಕಾಲಿಗೆ ಏನಾಗಿದೆ ನೋಡ್ಬೋದು, ಸ್ವೆಲ್ಲಿಂಗ್ ಆಗಿದೆ ಪಾಪ. ಎಲ್ಲ ಬೆಳಗ್ಗೆ ತೋರಿಸ್ಬಿಡು ಬೆಳಗ್ಗೆ. ಕುದುರೆ ಜೊತೆ ಹೆಂಗ್ ಮಕ್ಕೊಂಡಿದಾರಲ್ಲ ಕುದುರೆ ವ್ಯಾಪಾರ ಮಾಡೋರು. ಕುದುರೆ ಜೊತೆಗೆ ಹಂಗೆ ಅದ್ರ ಜೊತೆಗೆ ಮಕ್ಕೊಂಡಿರ್ತಾರಲ್ಲ.
7 ಲಕ್ಷ. ಹಾ ಹ್ಮ್ 7 ಲಕ್ಷ. ಇದೇ ನೋಡಿ ಶಿವಣ್ಣ ಫೋಟೋ ಹಾಕಿದ್ರಲ್ಲ ಇದೇ ಕುದುರೆ. ನೋಡ್ರಿ ಹೆಂಗಿದೆ ಇದು ಸ್ಟಾಲಿನ್. ನೋಡ್ರಿ ಹೆಂಗೈತೆ ನೋಡ್ರಿ ಇದು ಸ್ಟಾಲಿನ್. ಏಳು ಲಕ್ಷ ಅಂತ ಅದು ಮಾರ್ಕೆಟ್ ಪ್ರೈಸ್. ನೋಡೋಣ ನಾಳೆ ಬೆಳಗ್ಗೆ ಇನ್ನೊಂದು ಟೈಮ್ ಕ್ಲಾರಿಟಿ ತೋರಿಸ್ತೀನಿ ನಿಮಗೆ. ನಾನು ಯಾವತ್ತು ಈ ಥರ ಮಕ್ಕಂಡ್ರೆ ನೋಡಿಲ್ಲ ಎಲ್ಲೂ ಕುದುರೆಗಳ್ನ. ನಾಳೆ ಬೆಳಗ್ಗೆ ಹಾಕ್ತೀನಿ. ಈ ಜಾಕೆಟ್ ಎಲ್ಲ ಗಲೀಜ್ ಆಗಬಾರ್ದು ಅಂತೇಳಿ ಹಾಕಿರ್ತಾರೆ. ಆಮೇಲೆ ಸೊಳ್ಳೆ ಪ್ರೊಟೆಕ್ಷನ್ ಹಾಕಿರ್ತಾರೆ, ಗಲೀಜ್ ಆಗಬಾರ್ದು ಅಂತೇಳಿ. ನುಕ್ರದಲ್ಲಿ ಏನಪ್ಪ ಬ್ಯಾಕ್ ಡ್ರಾಪ್ ಅಂತಂದ್ರೆ ಕುದುರೆಗಳು ಗಲೀಜ್ ಆಗ್ಬಿಟ್ರೆ ಅಂತ ತೊಳೆಯೋಕ್ಕಾಗಲ್ಲ. ಇಲ್ಲ ತೊಳೆಸಿಟ್ಟಿರ್ತಾರೆ ಕ್ಲೀನಾಗಿ. ಸ್ವಲ್ಪ ಗಲೀಜ್ ಆತಂತಂದ್ರೆ ಭಾಳ ಕಷ್ಟ ತೊಳೆಯೋದು. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಬಂದು ಈಗ ನೋಡಿದ್ವಿ. ಇವಾಗ ಸಮಾಧಾನದ ಕಣ್ ತುಂಬ ನಿದ್ದೆ ಮಾಡ್ಬೋದು. ನಾವು ಹಂಗೆ ಹೋಗಿ ಮಕ್ಕಳನ್ನ ಟ್ರೈ ಮಾಡಿದ್ವಿ, ನಿಜವೂ ನಿದ್ದೆ ಬರಲಿಲ್ಲ. ಮತ್ತು ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ, ಅಟ್ಲೀಸ್ಟ್ ಒಂದು ಕಣ್ಣಡ್ಸ್ಕೊ ಬರೋಣ ಅಂತ ಬಂದು ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಕಣ್ ತುಂಬ ನಿದ್ದೆ ಮಾಡ್ಬೋದು ನೋಡ್ರಿ. ಬೆಳಗ್ಗೆ ಬಂದು ಮತ್ತೆ ನಿಮಗೆಲ್ಲ ತೋರಿಸ್ತೀನಿ. ಅಲ್ಲಿ ಮಠ ಚಲ್ ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ.